ಸತ್ಯವಾಗಿರೋದಕ್ಕೆ ಭಯ ಯಾಕೆ ಪಡಬೇಕು ಅನ್ನೋದು ನನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ ಕಾನೂನು ಬಗ್ಗೆ ಆಗಲಿ ತುಂಬ ಇನ್ಸ್ಪೈರ್ ಆಗ್ತಾ ಹೋದೆ. ನನಗೆ ಯಾವಾಗಲೂ ಅದೊಂದು ಅನಿಸುತ್ತೆ, ಎಲ್ಲೆಲ್ಲಿ ಟ್ಯಾಲೆಂಟ್ ಇದೆ ಅವ್ರನ್ನೆಲ್ಲ ಮಾಡಿಸಿದ್ದೀನಿ. ಐ ಡೋಂಟ್ ಬಿಲೀವ್ ಇನ್ ದಿಸ್ ಸ್ಟಾರಿಸಮ್. ಹೆಣ್ಮಕ್ಳು ಡೈರೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಆಮೇಲೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಇನ್ ದ ಲೈಫ್. ಈಗ ಯಾರ್ಯಾರು ನೋವು ಮಾಡಿದ್ರೋ ಅವರಿಂದ ಅಳದ್ ಕಲಿತೆ. ಹಲೋ ಸರ್, ವೆಲ್ಕಮ್ ಟು ಹಿಂದೂ. ಥ್ಯಾಂಕ್ ಯು ವಿವೇಕ್, ಥ್ಯಾಂಕ್ ಯು. ಸೊ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಎಸ್. ನನಗೇನ್ ಕುತೂಹಲ ಅಂದ್ರೆ, ನೀವು ಥಿಯೇಟರ್ ವಿಸಿಟ್ಸ್ ಮಾಡಿದ್ರಿ. ಹೌದು. ನೀವೇನಾದ್ರೂ ಒಂದು ಮೊಮೆಂಟ್ ಹೇಳ್ಬೋದಾ, ನಿಮಗೆ ಈ ಸಿನಿಮಾ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಆ ಮೊಮೆಂಟ್ ನೋಡಿ, ಅಥವಾ ಪಬ್ಲಿಕ್ ರಿಯಾಕ್ಷನ್ಸ್ ವಿಡಿಯೋಸ್ ಅಲ್ಲಿ ನೋಡಿ ಏನಾದ್ರು ಉಳ್ಕೊಂಡಿದ್ಯಾ ನಿಮ್ಮ? ಸರ್, ನನಗೆ ಎಲ್ಲರೂ ಫೇಸ್ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಅಂದರೆ ಪಾಪ ನನಗೆ ಅವ್ರು ಯಾರೂ ಪರಿಚಯನೇ ಇರಲಿಲ್ಲ ಸರ್. ಅವ್ರು ಯಾವಾಗ ಬರೆಯೋಕ್ಕೆ ಶುರು ಮಾಡಿದ್ರು ಅವಾಗ ನಾನು ತುಂಬ ಎಮೋಷ್ನಲ್ ಆಗೋಕ್ಕೆ ಶುರುವಾದೆ. ಅಂದರೆ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನೋ ವಿಷಯದಲ್ಲಿ ನನಗೆ ತುಂಬ ಎಮೋಷ್ನಲ್ ಆದೆ. ಆಮೇಲೆ ಆದಷ್ಟು ಯಾರ್ಯಾರು ಬರೆದಿದ್ದಾರೋ ಅವ್ರನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದ್ದೀನಿ. ಮತ್ತು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈಗ ಮೊನ್ನೆ ಒಬ್ರಂದ್ರು ಎಲ್ಲ ಬರವಣಿಗೆಗಳನ್ನೂ ಒಂದು ಪುಸ್ತಕ ಮಾಡೋಣ ಅಂತ ಒಂದು ಪ್ಲ್ಯಾನ್ ನಡೀತಾ ಇದೆ. ಯಾಕಂದರೆ ಈ ಮಟ್ಟದ ಒಂದು ದೊಡ್ಡ ಎನ್ಕರೇಜ್ಮೆಂಟ್ ಇದೆಯಲ್ಲ ಸರ್, ಎನ್ಕರೇಜ್ಮೆಂಟ್ ಯಾವತ್ತೂ ಎಲ್ರಿಗೂ ಬೇಕು. ಒಬ್ಬ ನಟನಿಗೂ ಬೇಕು, ಪ್ರತಿಯೊಬ್ಬ ಮನೆಯಲ್ಲಿ ಬದುಕುವಂಥ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎನ್ಕರೇಜ್ಮೆಂಟ್ ಬೇಕು ಯಾವತ್ತಿದ್ರು. ಆ ಎನ್ಕರೇಜ್ಮೆಂಟೇ ನಮಗೆ ಲೈಫಲ್ಲಿ ಮುಂದಕ್ಕೆ ತೊಗೊಂಡೋಗೋದು. ಅದರಲ್ಲೂ ಪಾಸಿಟಿವ್ ಎನ್ಕರೇಜ್ಮೆಂಟ್ಸ್ ಅಂದರೆ ಅದು ತುಂಬ ಎನರ್ಜಿ ಇರುತ್ತೆ ಯಾವಾಗಲೂ. ಹೌದು. ಅಂಡ್ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ಮಾತಾಡ್ಬೇಕಾದ್ರೆ ನೀವೇ ಹೇಳ್ತೀರಾ ಈಕ್ವಾಲಿಟಿ ಬಗ್ಗೆ ಅಂತ. ಹೌದು. ಒಂದೇನಾಗುತ್ತೆ, ಒಂದು ಜನರಲ್ ಮಿಸ್ಕನ್ಸೆಪ್ಷನ್ ಅಂದ್ರೆ, ಹೌದು, ಈ ತರ ಸಿನಿಮಾಗಳು ಎಂಟರ್ಟೈನಿಂಗ್ ಆಗಿರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಇವ್ರು ಜನ ಮುಂಚೆನೆ. ಬಿಕಾಸ್ ಮೇ ಬಿ ಮುಂಚೆ ಬಂದಿರೋ ಸಿನಿಮಾಗಳು ಆತರ ಇರಬಹುದೇನೋ. ಸೊ ನೀವು, ಐ ವಾಂಟ್ ಯು ಟು ಎಕ್ಸ್ಪ್ಲೇನ್ ಯಾವ ರೀತಿ ಒಂದು ಎಂಟರ್ಟೈನ್ಮೆಂಟ್ ಮತ್ತೆ ಒಂದು ಸೋಷಿಯಲ್ ಮೆಸೇಜ್ ನ ಮಿಕ್ಸ್ ಮಾಡಿದೆ ಸರ್. ಈಗ ಯಾವಾಗ್ಲೂ ಮನೆಯಲ್ಲಿ ತಾಯಿ ತಂದೆ ಯಾವಾಗ್ಲೂ ಮಕ್ಕಳಿಗೆ ನಗಿಸ್ಕೋತ ಊಟ ಮಾಡಿಸ್ತಾರೆ. ಅಲ್ಲಿ ಊಟ ಮಾತ್ರ ಮುಖ್ಯ ಆಗತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್ ಅಂತ ಹೇಳೋ ರೀತಿ. ನಾವು ನಮ್ಮ ಸಿನಿಮಾಲಿ ಕೆಲವು ಕಡೆ ನಗಿಸ್ತೀವಿ, ನಿಂಗವ್ವ ನಿಂಗವ್ವ ಅಂತ ಒಂದು ಸಾಂಗ್ ಹೇಳ್ತೀವಿ. ಅಲ್ಲೆಲ್ಲ ಒಂದ್ ಕಡೆ ರಿತನ್ಯಾದ ಒಂದು ಸಾಂಗ್ ಬರುತ್ತೆ. ಅಂದ್ರೆ ಪ್ರತಿ ಮನೆಯಲ್ಲಿ ನಡೆಯುವಂತ ಒಂದು ಲವ್ ಆಗ್ಬೋದು, ಅಥವಾ ಅವರ ಒಂದು ಇಂಟೆನ್ಷನ್ಸ್ ಆಫ್ ಮಾತುಗಳಾಗ್ಬೋದು, ಎಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ ಯಾವಾಗ್ಲೂ. ಅಂಡ್ ನೀವು ಇವಾಗ ಒಂದು ಆಲ್ಮೋಸ್ಟ್ 20 years ಇಂದ ಇಂಡಸ್ಟ್ರಿಯಲ್ಲಿ ಇದೆ, ಮೋರ್ ದನ್ 20 years. ಸೊ ಈಗ ಅಲ್ಲಿ ನೀವು ಕೂತಿದ್ದಾಗ್ಲೂ ನೋಡಿದೆ ಅಂಬೇಡ್ಕರ್ ಅವ್ರ ಫೋಟೋ ಇತ್ತು. ಯಾವುದೇ ಒಂದು ನಟ ಶುರುವಾದಾಗ, ಲೈಕ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ಏನ್ ಇರುತ್ತೆ ಅಂದ್ರೆ, ನಾನು ಒಂದು ಎಸ್ಟಾಬ್ಲಿಷ್ ಆಗ್ಬೇಕು ಫಸ್ಟೇನೆ, ನಮ್ಮ ಒಂದು ಐಡಿಯಾಲಜಿನೋ ಅಥವಾ ಪಾಲಿಟಿಕ್ಸ್ ಹೇಳೋದಿಕ್ ಆಗಲ್ಲ. ಬಿಕಾಸ್ ಅವ್ನು ಬರೋದೇನೆ ಇಂಡಸ್ಟ್ರಿಲಿ ಒಂದು ಫಸ್ಟ್ ಹೆಸರು ಮಾಡೋಣ ಅಂತ. ಸೊ ಯಾರು ಅದ್ರ ಬಗ್ಗೆ ಕೇಳಿರಲ್ಲ. ನಿಮ್ಗೆ ಎಷ್ಟು ವರ್ಷ ತಗೋತು ಒಂದು ಈ ಜೈ ಭೀಮ್ ಅನ್ನೋದನ್ನ ಎಂಬ್ರೇಸ್ ಮಾಡಿ? 10 ವರ್ಷದ ಮುಂಚೆನೆ ಆ ಗುಲ್ಬರ್ಗ ಅಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಹನುಮಂತ್ ಎಲ್ಸಂಗಿ ಅಂತ, ತುಂಬಾ ದೊಡ್ಡ ಹೋರಾಟಗಾರರು. ಅಂಡ್ ಈಸ್ ಆಲ್ಸೋ ಅನ್ ಅಡ್ವೊಕೇಟ್. ಅವ್ರು ನನ್ಗೆ ಅದ್ರ ಬಗ್ಗೆ ಅರಿವು ಮೂಡ್ಸಕ್ ಶುರು ಮಾಡ್ತಾ ಬಂದ್ರು. ಅದ್ರ ಬಗ್ಗೆ ಸಣ್ಣದಾಗಿ ನಮ್ಗಿರೋ ಟೈಮಲ್ಲಿ ಸಣ್ಣದಾಗಿ ಓದಕ್ ಶುರು ಮಾಡಿದೆ, ಸಣ್ಣದಾಗಿ ತಿಳ್ಕೊಳಕ್ ಶುರು ಮಾಡಿದೆ, ತುಂಬಾ ಇನ್ಸ್ಪೈರ್ ಆಗಕ್ ಶುರುವಾದೆ. ಅಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕಲ್ಲ, ಎಲ್ಲಾ ಸಮುದಾಯಗಳಿಗೂ ಇಷ್ಟ ಆಗುವಂತ ಲೈಕ್ ಹಕ್ಕುಗಳನ್ನು ಕೊಡುವಂತ ಸಂವಿಧಾನ ಬರೆದಿರೋರು. ಅದು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಹಂಗಾಗಿ ಹೌದಾ, ನಾವು ಬೇರೆಯವ್ರ ಹೆಸರೆಲ್ಲ ಕೇಳಿದ್ವಿ, ಹೋರಾಟಗಾರರದು ಎಲ್ಲರ ಹೆಸರು ಕೇಳಿದ್ವಿ, ಬಟ್ ಇವ್ರದನ್ನ ನಾವು ತುಂಬಾ ಅರ್ಥ ಮಾಡ್ಕೋಬೇಕಲ್ವಾ. ಎಲ್ಲರಲ್ಲಿ ಅವರು ಕೂಡ ಒಬ್ಬರಾದಾಗ ಅವ್ರಿಗೂ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಆದ್ರೆ ಅವ್ರು ಕೊಟ್ಟಿರುವಂತ ಕೊಡುಗೆ ನಮ್ಗೆ ಅದು ತುಂಬಾ ದೊಡ್ಡ ಮಟ್ಟಕ್ಕಿದೆ. ಅಂದ್ರೆ ಸಂವಿಧಾನ ಯಾರಿಗ್ ಬೇಡ ಸರ್, ಹೇಳಿ ನೋಡೋಣ, ಯಾರಿಗ್ ಬೇಡ ಸರ್? ಎಲ್ರಿಗೂ ಬೇಕು ಸರ್. ಎಲ್ರೂ ನಾವು ಬದುಕದೇ ಸಂವಿಧಾನದ ಕೆಳಗಡೆ ಅಲ್ವಾ ಸರ್? ಇಲ್ಲಿ ಯಾವುದೇ ಕಾಸ್ಟ್, ಕ್ರೀಡ್, ರಿಲಿಜನ್ ಆತರ ಅಲ್ಲ. ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ವಿ ಹ್ಯಾವ್ ಟು ಲರ್ನ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದೇ ನನ್ನ ಧ್ಯೇಯ ಅನಿಸ್ತು ಸರ್. ಸೊ ಹಂಗಾಗಿ ಯಾವುದು ಎಲ್ರೂ ಒಂದೊಂದು ಇಸಮ್ ಅಲ್ಲಿ ಬದುಕ್ತೀವಿ. ನಮ್ಗೆಲ್ರಿಗೂ ಒಂದೊಂದು ಇಸಮ್ ಇರುತ್ತೆ, ನಾನು ಹಿಂಗೆ ಬದುಕಬೇಕು ಅಂತ. ನನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ ಕಾನೂನು ಬಗ್ಗೆ ಆಗಲಿ ತುಂಬಾ ಇನ್ಸ್ಪೈರ್ ಆಗ್ತಾ ಹೋದೆ. ಓಕೆ, ಅದನ್ನ ಬರೆದಿರೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನ್ನೋದಾದ್ರೆ ಎಸ್, ನಾವ್ ಯಾಕೆ ಅವ್ರನ್ನ ಬಿಡ್ಬೇಕು? ಅಂಡ್ ಈಗ ಲ್ಯಾಂಡ್ ಲಾರ್ಡ್ ಒಂದು ಸರ್ಟನ್ ಪೀರಿಯಡ್ ಅಲ್ಲಿ ನಡೆಯುವಂತ ಸಿನಿಮಾ. ಅಂಡ್ ಅದು ಒಂದು ವರ್ಗದ ಬಗ್ಗೆ ಹೇಳುತ್ತೆ, ಏನಾಯ್ತು ಅವರಿಗೆ, ಶೋಷಣೆ ಏನಾಯ್ತು. ಸೊ ಈಗ ಒಬ್ರು ಡೈರೆಕ್ಟರ್ ಅಂತ ಯಾರಿರ್ತಾರೆ,
ಅವರಿಗೆ ಆ ಊರಿಂದನೋ ಅಥವಾ ಆ ರಿಸರ್ಚ್ ಮಾಡಿರೋದು ಎಷ್ಟು ಮುಖ್ಯ ಅಂತ. ಈಗ ಜಡೇಶ್ ಅವ್ರು ತಗೊಂಡ್ರೆ ಅವರು ಮೋಸ್ಟ್ಲಿ ಅದು ನಡೆದಿರೋದು ನೋಡಿರ್ಬೋದೇನೋ, ಅಥವಾ ಅವ್ರು ಯಾರೋ ಅವ್ರ ಪರಿಚಯದವ್ರು ಹೇಳಿರ್ಬೋದು. ಅಂಡ್ ಜಡೇಶ್ ಅವ್ರು ಅದು ಎಷ್ಟು ರಿಸರ್ಚ್ ಮಾಡಿ, ಜಡೇಶ್ ಟೀಮ್ ಜಡೇಶ್ ಎಲ್ಲ ಸೇರಿ ತುಂಬಾ ದಿವಸ ಅವ್ರು ತುಂಬಾ ಓದ್ಕೊಂಡು ಒಬ್ಬ ಅದನ್ನ ನಥಿಂಗ್ ಬಟ್ ರಿಸರ್ಚೇ ಅದು. ರಿಸರ್ಚ್ ಅಂಡ್ ಪ್ರಾಪರ್ ಆಗಿ ನಾನು ಏನು ಜನಗಳಿಗೆ ಕೊಟ್ರೆ ಇದು ವರ್ಕ್ ಆಗತ್ತೆ, ಇಷ್ಟ ಆಗತ್ತೆ, ಆಮೇಲೆ ಇದರಲ್ಲಿ ಎಷ್ಟು ಇನ್ಫಾರ್ಮೇಟಿವ್ ವಿಷಯಗಳು ನಾನು ಹೇಳ್ತೀನಿ ಅನ್ನೋದನ್ನ ತುಂಬಾ ವರ್ಕ್ ಮಾಡಿದ್ದಾರೆ. ರೈಟ್. ಈಗ ನಾನು ತುಂಬಾ ಫಿಲ್ಮ್ ಮೇಕರ್ಸ್ ಹತ್ರ ಮಾತಾಡ್ಬೇಕಾದ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ನೀವು ಈಕ್ವಾಲಿಟಿ ಅಂತ ಒಂದು ಸಬ್ಜೆಕ್ಟ್ ತಗೋತಿರೋ ಯಾಕೋ ಜನ ಸ್ವಲ್ಪ ಹಿಂಜರಿತಾರೆ ಥಿಯೇಟರ್ ಅಲ್ಲಿ ಅಂತ ನಂಗೆ ಡೈರೆಕ್ಟ್ ಇಲ್ಲ. ಇಲ್ಲಿ ಏನಾಗತ್ತೆ, ಯಾಕೆ ಹಿಂಜರಿತಾ ಇದ್ದೀರಾ? ನನ್ನ ಪ್ರಶ್ನೆ ಅದೇನೆ, ಯಾಕೆ ಹಿಂಜರಿತೀರಾ? ನಾವು ಮಾತಾಡ್ತಾ ಇರೋದು ಸಮಾನತೆ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಎಲ್ರಿಗೂ ಈಕ್ವಲ್ ಆಗೇ ಇರ್ಬೇಕಲ್ವಾ ನಾವು, ಅಲ್ವಾ? ಯಾಕೆ ಹಿಂಜರಿತೀರಾ? ಹಿಂಜರಿಬೇಡಿ. ಇವತ್ತೆಲ್ಲ ಇವತ್ತು ನೋಡಿ, ಇವತ್ತಿನ ಜಂಜಿ ಮಕ್ಕಳಿಗೆ ನೀವು ನಂಬಲ್ಲ, ತಾತನ ಹೆಸರೇ ಮರ್ತೋಗಿರ್ತಾರೆ, ಅಲ್ವಾ? ನಾಳೆ ದಿವಸ ಹಂಗೆ ಯಾವ್ದನ್ನು ಬಿಡಬಾರ್ದು ಅವರು. ಭಯ, ಭಕ್ತಿ ಮತ್ತೆ ನಾಲೆಡ್ಜು ಮೂರ್ ಕಡೆನೂ ಗಮನ ಇದ್ದಾಗ ಮಾತ್ರ ನಾವೇನ ಮುಂದುವರಿಯಕ್ ಸಾಧ್ಯ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಇವತ್ತೆಲ್ಲ ಈಗ ತುಂಬಾ ಕೆಲವು ಜಂಜಿ ಮಕ್ಕಳೇ ಪೇರೆಂಟ್ಸ್ಗೆ ತುಂಬಾ ಪ್ರಾಬ್ಲಮೆಟಿಕ್ ಆಗಿದ್ದಾರೆ ಇವತ್ತು. ಎಷ್ಟೋ ತಾಯಿ ತಂದೆ ಹೊರಗಡೆ ಬಂದು ಹೇಳ್ಕೋತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಮ್ಮ ಅವನಿಗೆ ಆ ಮಕ್ಕಳಿಗೆ ಅನ್ನಿಸ್ಬೇಕು. ಕೆಲವು ಮಕ್ಕಳು, ಎಲ್ಲರೂ ಮಕ್ಕಳು ಅಲ್ಲ, ಕೆಲವು ಮಕ್ಕಳಿಗೆ ಅನ್ನಿಸ್ಬೇಕು, ಹೌದು ಕಾನೂನು ಅನ್ನೋದೊಂದಿದೆ, ಸಂವಿಧಾನ ಅನ್ನೋದೊಂದಿದೆ, ಈಕ್ವಾಲಿಟಿ ಅನ್ನೋದೊಂದಿದೆ, ಅದ್ರೊಳಗಡೆ ನಾವು ಬದುಕಬೇಕಾಗತ್ತೆ ಅನ್ನೋದು ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗಿರುವಂತ ಆ ದೇವ್ರ ಮೇಲೆ ಭಕ್ತಿ ಆಗ್ಬೋದು, ಯಾವುದೇ ದೇವ್ರನ್ನ ಪೂಜಿಸ್ಲಿ, ಆ ದೇವ್ರ ಮೇಲೆ ಇರೋ ಭಕ್ತಿ ಆಗ್ಬೋದು, ಎಲ್ಲವನ್ನೂ ನಾವು ಪಾಲಿಸ್ಬೇಕು ಅನ್ನೋ ಆಸೆ ನನಗೆ. ಅಂಡ್ ನಿಮ್ಗೆ ಇದನ್ಸುತ್ತಾ ಅಂದ್ರೆ ಒಂದ್ ರೀತಿಯಲ್ಲಿ ಒಂದು ಗ್ಯಾಪ್ ಇದೆ ಈ ತರ ಸಿನಿಮಾಗಳು ಒಂದು ಬರುತ್ತೆ ಅಂಡ್ ಮೇ ಬಿ ಅದು ವರ್ಕ್ ಆಗದೆ ಇರೋದ್ರಿಂದ? ಇಲ್ಲ, ಈಗ ಹೊರಗಡೆ ಲ್ಯಾಂಗ್ವೇಜ್ ಗಳಲ್ಲಿ ಮಾಡಿದಾಗ ಅದನ್ನ ಕಿತ್ತಾಡ್ಕೊಂಡು ನೋಡ್ತಾರೆ. ಹೌದು, ಬಿಕಾಸ್ ತಮಿಳಲ್ಲಿ ಒಂದು ಮೂವ್ಮೆಂಟ್ ಆಯ್ತು 10 ವರ್ಷ. ಎಕ್ಸಾಕ್ಟ್ಲಿ. ಈಗ ಆ ಮೂವ್ಮೆಂಟ್ ನಾವು ಶುರು ಮಾಡಿದೀವಿ. ಹೌದು, ಬಿಗಿನಿಂಗ್ ಕಷ್ಟ ಇದ್ದೇ ಇರುತ್ತೆ, ಎಲ್ಲಿ ಮೂವ್ಮೆಂಟ್ಗೆ ಕಷ್ಟ ಇದ್ದೇ ಇರುತ್ತೆ. ವಿ ಹ್ಯಾವ್ ಸ್ಟಾರ್ಟೆಡ್ ಅಂಡ್ ವಿಲ್ ನಾಟ್ ಎಂಡ್ ದಿಸ್. ನಾವು ಮುಂದುವರ್ಸ್ಕೊಂಡೇ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಹೋರಾಟದಿಂದ ಯಾವತ್ತೂ ಒಂದು ಕಷ್ಟ ಇದ್ದೇ ಇರುತ್ತೆ, ಒಂದು ಹರ್ಡಲ್ಸ್ ಇದ್ದೇ ಇರುತ್ತೆ. ಅದನ್ನ ನಾವೇನು ಮಾಡಕ್ ಬರಲ್ಲ. ಅದು ಇಟ್ಸ್ ಎ ಕಾಮನ್. ಅದು ಹಂಗೆ ದಾಟಿದಾಗ್ಲೇ ಕರೆಕ್ಟ್. ಅದು ಇಲ್ಲ ಅಂದ್ರೆ ಅದು ಅಚೀವ್ಮೆಂಟ್ ಅನ್ಸ್ಕೊಳ್ಳಲ್ಲ ನಮ್ಗೆ ಯಾವಾಗ. ಹೌದು, ಬಟ್ ನಿಮ್ಗೆ ಆಸ್ ಅನ್ ಆಕ್ಟರ್ ಈಗ ನೀವು ಒಂದು ಸೆಕೆಂಡ್ ಫೇಸ್ ಆಫ್ ಯುವರ್ ಕೆರಿಯರ್ ಅಂತ ತಗೊಂಡಾಗ ನಿಮ್ಗೆಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಏನಂತೀರ, ಒಂದು ನರ್ವಸ್ನೆಸ್ ಇತ್ತ? ನಾನು ತಗೊಂತಾ ಇರೋ ಒಂದು ಪಾತ್ ತುಂಬಾ ಯಾರು ಟ್ರೈ ಮಾಡದೇ ಇರೋದು ಒಂದು, ಅಂಡ್ ಪ್ಲಸ್ ಆಬ್ವಿಯಸ್ಲಿ ಅಷ್ಟು ಬೇಗ ಆಡಿಯನ್ಸ್ ಕೂಡ ಬರಲ್ಲ. ಸೊ ಅದು ನಿಮಗ್ ನೀವೇ ಹೆಂಗ್ ಕನ್ವಿನ್ಸ್ ಮಾಡ್ಕೊಂಡ್ರಿ ಅಂತ? ಸರ್, ಈಗ ಸತ್ಯವಾಗಿರೋದಕ್ಕೆ ಭಯ ಯಾಕೆ ಪಡಬೇಕು ಅನ್ನೋದು ನನ್ನ ಪ್ರಶ್ನೆ ತಮ್ಗೆ. ಯಾವ್ದಾವ್ದು ಸತ್ಯವಾಗಿದೆಯೋ ಎಲ್ಲವೂ ಗೆಲ್ಲಿ, ಅದು ಗೆಲ್ಬೇಕು, ಇದು ಸೋಲ್ಬಾರ್ದು ಅಂತ ಯಾವತ್ತೂ ಇಲ್ಲ. ಸತ್ಯವಾಗಿರೋದು ಎಲ್ಲವೂ ಗೆಲ್ಲಬೇಕು ಸರ್. ಎಲ್ಲವೂ ಗೆದ್ದಾಗ್ಲೇ ಸಮಾನತೆ. ರೈಟ್. ಅಂಡ್ ಈಗ ತಮಿಳಲ್ಲಿ ಮಾತಾಡಿದ್ವಿ ಅಲ್ವಾ, ಒಂದೇನಂದ್ರೆ ಈಗ ನಿಮ್ ಸಿನಿಮಾಗಳ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಸ್ಲಮ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ನೀವು ಸಿನಿಮಾ ತೆಗಿತೀರಾ. ಅದ್ರದ್ದು ಹೊಸತನ ಏನಂದ್ರೆ ನೀವು ಒಂದು 60-70 ನ್ಯೂ ಆಕ್ಟರ್ಸ್ ಚಾನ್ಸ್ ಕೊಡ್ತೀರಾ, ಅಲ್ಲಿನ ಒಂದು ಕಲ್ಚರ್ ತರದ್ದು ತೋರಿಸ್ತೀರಾ. ಅದ್ರ ಜೊತೆಗೆ ಏನಾಗ್ತಿದೆ, ಈ ಕನ್ನಡ ಸ್ಪೀಕಿಂಗ್ ತಮಿಳ್ಸ್ ಇರ್ತಾರಲ್ವಾ, ತುಂಬಾ ವರ್ಷಗಳಿಂದ 3 ವರ್ಷಗಳಿಂದ ಮೇಲೇ ಇರ್ತಾರೆ ಅವರು. ಸೊ ಅವರೊಂದು ಆಚರಣೆಗಳು ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಗಾನ ಅಂತ ನಾವೇನ್ ಹೇಳ್ತೀವಿ, ಯಾರೋ ತೀರೋದಾಗ ಫ್ಯೂನರಲ್ ಸಾಂಗ್, ಗಾನ ಸಾಂಗ್, ನೀವು ಆಂಟನಿ ದಾಸನ್ ಕೈಲೆಲ್ಲ ಅದು ರೆಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ, ದುನಿಯಾ ವಿಜಯ್ ಅವರು ಕನ್ನಡದವರು, ಬಟ್ ಅವರು ಈ ತರ ತಮಿಳ್ ಕಲ್ಚರ್ ಯಾಕೆ ರೆಪ್ರೆಸೆಂಟ್ ಮಾಡ್ತಾ ಇದಾರೆ? ಈಗ ಸರ್ ನಾನು ಒಂದ್ ಹೇಳ್ತೀನಿ, ಈ ಪೊಲಿಟಿಕಲಿ ಏನೇನು ಇಶ್ಯೂ ಇದೆಯೋ ನನ್ಗದ್ ಬೇಡ, ನನಗದ್ ಬೇಡ. ಬಿಕಾಸ್ ಅದಕ್ಕೆ ನಾನು ಸಂಬಂಧಪಟ್ಟಿಲ್ಲ. ಆದರೆ ನೀವೇನು ಹೇಳಿದ್ರಿ, ಈಗ ಸ್ಲಮ್ ಅಂತ ಎಲ್ಲ ಪದ ಉಪಯೋಗಿಸ್ತಿದ್ದೀರಲ್ಲ, ಅದರಲ್ಲಿ ನಾವು ಕರ್ಕೊಂಡ್ಬಂದಿರೋದು ಟ್ಯಾಲೆಂಟೆಡ್ಸ್ನ ಅಲ್ವಾ? ಹೌದು, ಅವ್ರು ಕನ್ವಿನ್ಸ್ ಮಾಡಿದ್ರು ಅಲ್ವಾ, ಅವ್ರು ರೆಪ್ರೆಸೆಂಟ್ ಮಾಡಿದ್ರು ಅಲ್ವಾ. ನನಗೆ ಯಾವಾಗಲೂ ಅದೊಂದು ಅನ್ಸುತ್ತೆ, ಎಲ್ಲೆಲ್ಲಿ ಟ್ಯಾಲೆಂಟ್ ಇದೆಯೋ ಅವ್ರನ್ನೆಲ್ಲ ಮಾಡಿಸಿದ್ದೀನಿ. ನನಗೆ ನನ್ನ ಆಸೆ ಸರ್, ಎಲ್ಲ ಈಗ ಇದು ನಮ್ಮ ಕನ್ನಡ ನಾಡು, ನಮ್ಮ ಕರ್ನಾಟಕ ನಮ್ದು ಅಂದಾಗ ನಮಗ್ ಗೌರವ ಕೊಡಿ, ನಿಮ್ದು ಅಂದಾಗ ನಾವು ನಿಮಗ್ ಗೌರವ ಕೊಡ್ತೀವಿ. ನಮ್ಮಲ್ಲಿ ನೀವು ಬಂದು ಅದನ್ನ ಅಡಚಣೆ ಮಾಡೋದು ಬೇಡ, ನಾವು ನಿಮಗ್ ಬಂದು ಏನು ಅಡಚಣೆ ಮಾಡಲ್ಲ. ಇವತ್ತು ನಾನೊಬ್ಬ ಕನ್ನಡಿಗನಾಗಿ, ಕನ್ನಡನ ಮಾತಾಡೋನಾಗಿ, ಕನ್ನಡ ನನ್ನ ತಾಯಿ ಭಾಷೆ ಆಗಿರೋದ್ರಿಂದ ನನ್ನ ಕನ್ನಡಿಗರಿಗೆ ಯಾವಾಗ್ಲೂ ಪ್ರಾಮುಖ್ಯತೆ ಕೊಡ್ತೀನಿ ಸರ್. ಎಲ್ಲೋ ಹೌದು, ಇವತ್ತು ನೀವ್ ಹೇಳ್ತೀರಾ ಈ ತಮಿಳ್ ಸ್ಲ್ಯಾಂಗ್ ಮಾಡೋರು, ಅವ್ರು ಕನ್ನಡ ತಾನೇ ಮಾತಾಡಿದ್ದು, ಅವ್ರಿಗೆ ಕನ್ನಡ ಕಲ್ಸಿ ನಾನು ಮಾತಾಡಿಸ್ತಾ ಇದ್ದೀನಲ್ಲ ಅಲ್ವಾ.
ನಾನು ಯಾವತ್ತೂ ನನ್ನ ಆಸೆ ಹಂಗೆ ಇದೆ ಸರ್. ಅಂದ್ರೆ ಯಾರು ಕಿತ್ತಾಡೋದು ಬೇಡ. ಜೀವನ ತುಂಬಾ ಶಾರ್ಟ್ ಇರುತ್ತೆ ಪ್ರತಿಯೊಬ್ಬ ಮನುಷ್ಯಂದು, ನಮಗ್ ಗೊತ್ತಿಲ್ಲ ಅದು. ಅದ್ರ ಒಳಗಡೆ ನಾವು ಈ ತರದ ಕಿತ್ತಾಟಗಳು ಮಾಡ್ಕೊಳ್ದಿರಾ ಏನು ಮಾಡ್ಬೋದು, ಅಚೀವ್ಮೆಂಟು ಏನ್ ನಾವು ಬದುಕಬಹುದು. ಕರೆಕ್ಟ್. ಅಂಡ್ ನನಗೆ ನೀವು ಸಲಗ ಬಂದಾಗ ನೀವು ಹೇಳಿದ್ರಿ ಲೈಕ್ ನೀವು ಸಿನಿಮಾ ನೋಡಿ ಹೇಗ್ ಅನ್ನಿಸ್ತು ಅಂತ ನನಗೆ ಆನೆಸ್ಟ್ ಆಗಿ ಹೇಳಿ, ರಿವ್ಯೂ ಬರೀರಿ ಬಟ್ ಆಬ್ವಿಯಸ್ಲಿ ನೀವು ನನಗೆ ಹೇಳ್ಬೇಕು ಆನೆಸ್ಟ್ ಆಗಿ ಹೇಳಿ. ಸೊ ಈಗ ಏನಾಗೋಗಿದೆ ಲ್ಯಾಂಡ್ ಲಾರ್ಡ್ ಬಗ್ಗೆ ಕೆಲವೊಬ್ರು ಏನ್ ಮಾತಾಡ್ಕೋತಿದ್ದಾರೆ ಅಂದ್ರೆ ಇವರು ಒಂದು ಸೆಗ್ಮೆಂಟ್ ಆಫ್ ರಿವ್ಯೂಸ್ ನ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ನ ಅಂತ. ಬಟ್ ನನಗ್ ಗೊತ್ತಿರೋ ಪ್ರಕಾರ ಯು ಆರ್ ಓಪನ್ ಟು ಕ್ರಿಟಿಸಿಸಮ್. ಓಪನ್ ಅಲ್ಲ ಸರ್, ಅದು ಆಲ್ವೇಸ್ ಓಪನ್ ಸಿನ್ಸ್ ಫ್ರಮ್ 20 years. ಎಷ್ಟೋ ಜನ ಎಲ್ಲ ಅವ್ರವ್ರ ರೀತಿಲಿ ಹೇಳ್ತಾನೆ ಇದಾರೆ. ನನ್ಗೇನ್ ಬೇಕು ನಾನು ಮಾಡ್ತಾ ಇದ್ದೀನಿ. ನಾನು ಆತರ ಕ್ರಿಟಿಸಿಸಮ್ಗೆಲ್ಲ ಅಂದ್ರೆ ಅವ್ರ ಮೇಲೆ ಬೇಜಾರ್ ಮಾಡ್ಕೊಳ್ಳೋದ ಸರ್. ನನ್ ಪ್ರಶ್ನೆ ಒಂದೇ ಸರ್, ಇವತ್ತಿನ ಪ್ರಶ್ನೆ ಒಂದೇ, ಸಂವಿಧಾನ ಯಾರಿಗ್ ಬೇಡ? ಸಂವಿಧಾನ ಬರ್ದವ್ರ ಹೆಸರು ನಾವ್ ಯಾಕೆ ಹೇಳ್ಬಾರ್ದು? ಎರಡೇ ಪ್ರಶ್ನೆ ನನಗೆ. ಅದೇ ಆ ಹೆಸರಿಂದ ಯಾಕೆ ಆ ಹೆಸರು ಅಂತ ಅಷ್ಟು ನೊಂದ್ಕೋತೀರಾ ಅಥವಾ ಅಲರ್ಜಿ ಮಾಡ್ಕೋತೀರಾ? ಯಾಕೆ ಒದ್ದಾಡ್ತಾ ಇದೀರಾ? ಯಾಕೆ ಬೇಡ? ಇವತ್ತು ಬಸವಣ್ಣವರು ಯಾವ್ದಾನ ಒಂದ್ ಜಾತಿಗಿದಾರ ಸರ್? ಇಲ್ಲ ಸರ್. ಕನಕದಾಸ ಯಾವ್ದಾನ ಒಂದ್ ಜಾತಿಗಿದಾರ ಸರ್? ಇಲ್ಲ ಸರ್. ಕಿತ್ತೂರು ರಾಣಿ ಚೆನ್ನಮ್ಮವ್ರು ಯಾವ್ದಾನ ಒಂದ್ ಜಾತಿಗಿದಾರ ಸರ್? ಇಲ್ಲ ಸರ್. ಬೆಳವಡಿ ಮಲ್ಲಮ್ಮನವ್ರು ಯಾವ್ದಾನ ಒಂದ್ ಜಾತಿಗಿದಾರ? ಇಲ್ಲ ಸರ್. ಎಲ್ರೂ ಹೋರಾಡಿದ್ದು ಎಲ್ರೂ ಚೆನ್ನಾಗಿರ್ಲಿ ಅಂತ ಸರ್. ಹಂಗೆ ಬಾಬಾ ಸಾಹೇಬ್ರು ಕೂಡ ಎಲ್ರೂ ಚೆನ್ನಾಗಿರ್ಲಿ ಅಂತ ಕಾನ್ಸ್ಟಿಟ್ಯೂಷನ್ ಬರ್ದಿದ್ದಾರೆ. ತಪ್ಪೇನ್ ಸರ್ ಅದರಲ್ಲಿ? ಕರೆಕ್ಟ್, ಫೇರ್ ಎನಫ್. ಅಂಡ್ ಈಗ ನಿಮ್ಮ ಕೆರಿಯರ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ನಿಮ್ ದುನಿಯಾ ವಿಜಯ್ ಅಂತ ಪ್ರೀತಿಯಿಂದ ಕರೀತಾರೆ. ಬಟ್ ಈಗ ಯು ಹ್ಯಾವ್ ರೀಬ್ರ್ಯಾಂಡೆಡ್ ಯುವರ್ ಸೆಲ್ಫ್. ನೀವು ವಿಜಯ್ ಕುಮಾರ್ ಅಂತ. ಅದು ನಿಮ್ಗೆ ಈ ರೀಬ್ರ್ಯಾಂಡಿಂಗ್ ಫಸ್ಟ್ ಥಾಟ್ ಯಾವಾಗ ಬಂದಿದೆ? ಇಲ್ಲ ನಾನು ಓಕೆ ದುನಿಯಾ ಮಾಡಿದೀನಿ, ಜಂಗ್ಲಿ ಮಾಡಿದೀನಿ, ಒಂದು ಆಕ್ಷನ್ ಸ್ಟಾರ್ ಎಲ್ಲ ಇದೆ, ಬಟ್ ಇಲ್ಲ ನನ್ನ ಕೆರಿಯರ್ ಇನ್ನೊಂದು ಸೆಗ್ಮೆಂಟ್ ಹೋಗ್ಬೇಕು, ಒಂದು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಸರ್ ನನಗೆ ಕಣ್ಣಿಗೆ ಕಾಣಿಸಿದ್ದು ಪ್ರತ್ಯಕ್ಷ ದೇವರು ನನ್ನ ತಾಯಿ ತಂದೆ ಸರ್. ನನಗೆ ನನ್ನ ತಾಯಿ ತೀರ್ಕೊಳ್ಳೋ ಟೈಮಲ್ಲಿ ನಿನ್ನ ಹೆಸರು ವಿಜಿ ಅಂತ ತುಂಬಾ ಶಾರ್ಟ್ ಫಾರ್ಮ್ ಆಗೋಯ್ತು ಕಂದ, ಅದು ಯಾಕೋ ನನ್ನ ಮನ್ಸು ಒಪ್ತಿಲ್ಲಪ್ಪ, ಅದನ್ನ ವಿಜಯ್ ಕುಮಾರ್ ಮಾಡ್ಕೊಂಡ್ಬಿಡ್ತೀಯ, ನಾನು ತುಂಬಾ ಆಸೆ ಪಟ್ಟು ಇಷ್ಟಪಟ್ಟು ಅದನ್ನ ನಾನು ಇಟ್ಟಿದ್ದೀನಿ ಕಣಯ್ಯ ನಿನಗೆ ಅಂತ ಹೇಳಿದ್ರು. ಆಯ್ತಮ್ಮ, ಮಾತು ಕೊಡ್ತೀನಿ, ಇನ್ಮೇಲೆ ವಿಜಯ್ ಕುಮಾರ್ ಅಂತ ಎಲ್ಲಾ ಕಡೆ ಹಾಕೋತೀನಮ್ಮ ಅಂದ್ರೆ ಅವತ್ತಿಂದ ನಂಗೆ ವಿಜಯ ಸಿಕ್ಕಿದೆ ಸರ್. ಸೂಪರ್. ಬಿಕಾಸ್ ಏನಾಗುತ್ತೆ, ಆಬ್ವಿಯಸ್ಲಿ ಜನ ಪ್ರೀತಿಯಿಂದ ಕರೀತಾರೆ, ಎಲ್ಲಾ ಆಕ್ಟರ್ಸ್ಗೂ ಒಂದು ಹೆಸರು ಇರುತ್ತಲ್ವಾ. ಸೊ ನೀವು ಅದನ್ನ ಚೇಂಜ್ ಮಾಡ್ಕೊಂಡಾಗ ಏನೋ ಒಂದು ಬಲವಾದ ಕಾರಣ ಇರಬಹುದು ಅನ್ನೋ ತರ ಒಂದು. ಇಲ್ಲ ಅಮ್ಮ ಇಟ್ಟಿದೆ ಸರ್. ನೈಸ್. ಅಂಡ್ ಈಗ 2018 ಅಲ್ಲಿ ನಿಮ್ದೊಂದು ಲಾಸ್ಟ್ ಸಿನಿಮಾ ಬರುತ್ತೆ, ಆಮೇಲೆ 2021 ವರ್ಗೂ ಸಿನಿಮಾಗಳಿರಲ್ಲ, ಮಧ್ಯದಲ್ಲಿ ಆಬ್ವಿಯಸ್ಲಿ ಕೋವಿಡ್ ಬಂತು, ನೀವೇ ಡೈರೆಕ್ಷನ್ಗೆ ಇಳಿತೀರ ಸಲಗ ಅಂತ. ಸೊ ಕೋವಿಡ್ ಅನ್ನೋದು ತುಂಬಾ ಜನಕ್ಕೆ ಕಲ್ಸ್ಕೊಟ್ಟಿದೆ ತುಂಬಾ, ಅಂದ್ರೆ ಬಿಕಾಸ್ ಅವರು ಆವಾಗ್ಲೇನೆ ಅವ್ರವ್ರ ಜೊತೆ ಮಾತಾಡ್ಕೊಳಕ್ ಶುರು ಮಾಡ್ತಾರೆ, ಬಿಕಾಸ್ ಜನದ ಜೊತೆ ಇಂಟ್ರಾಕ್ಷನ್ಸ್ ಇರಲ್ಲ, ಕೆಲಸ ಇರಲ್ಲ. ಸೊ ನಿಮಗೆ ಆ ಪೀರಿಯಡ್ ಅಲ್ಲಿ ನೀವ್ ಏನ್ ಕಲ್ತ್ರಿ ಸರ್? ಅಂದ್ರೆ ಟು ಕಮ್ ಬ್ಯಾಕ್ ಆಸ್ ದಿಸ್ ಆಕ್ಟರ್ ಡೈರೆಕ್ಟರ್ ವಿಜಯ್, those 3 years what did you learn ಅಂತ? I directed myself ಅಂತ. By not listening to anybody's advice or anybody's suggestion, instead of listening to somebody physically, ಓದ್ನಲ್ಲಿ ಮಾಡ್ಕೋಬೋದಲ್ಲ, ಲೈಕ್ ವಿದ್ಯೆಯಲ್ಲಿ ಇದೆಯಲ್ಲ ಶಕ್ತಿ ಅನ್ನೋ ಒಂದು ಅರಿವು ನನಗೆ ಬಂತದ್ದು. ಅಂದ್ರೆ ಸೊ ಅಂದ್ರೆ ಲೈಕ್ ಯಾವಾಗ್ಲೂ ಏನಾಗುತ್ತೆ ಸರ್, ನೀವು ಒಂದು 5 ಜನ ಜೊತೆ ಸೇರ್ಕೊಂಡು ಒಂದು ಕೆಲಸ ಮಾಡಕ್ ಹೋದ್ರೆ 3 ಜನ ಬೇಡ ಅಂತಾರೆ, 2 ಬೇಕು ಅಂತಾರೆ. ಈ ಮಧ್ಯೆ ಈ ಡಿಸಿಷನ್ಗಳ ಮಧ್ಯೆ ನಾವು ಆ ಕೆಲಸನೇ ಮಾಡಲ್ಲ. ಇಲ್ಲಿ ಬೇಕು ಅನ್ನೋರ್ನು ಕೇಳ್ತೀವಿ, ಬೇಡ ಅಂತ ಕೇಳ್ತೀವಿ, ಆಮೇಲೆ ನಾವೊಂದು ಯೋಚನೆ ಮಾಡಿ ಬೇಡ ಬಿಡು, ಬೇಕು ಬಿಡು ಬೇಡ ಅನ್ನೋ ಚಿಂತೆಯಲ್ಲೇ ಇರ್ತೀವಿ. ಅದು ಒಟ್ಟಾಗಿರುತ್ತೆ ಮುಂದೆ. ಅದನ್ನ ಬಿಟ್ಬಿಟ್ಟು ನಮಗೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಓದಿ ನಾವು ನಮ್ಮ ನಿರ್ಧಾರ ಯಾವತ್ತು ತಗೋತೀವಿ ಅವತ್ತು ಚೆನ್ನಾಗಿರ್ತೀವಿ. ಅಂದ್ರೆ ಡೈರೆಕ್ಟಿಂಗ್ ಆರ್ ಸೆಲ್ಫ್ ಇಸ್ ಅವರ್ ಲೈಫ್. ಗೊತ್ತಾಯ್ತು. ನೀವೇ ಸ್ಕ್ರೀನ್ ಪ್ಲೇ ರೈಟ್ರು, ನೀವೇ ಡೈಲಾಗ್ ರೈಟ್ರು, ನೀವೇ ಅದಕ್ಕೆಲ್ಲಾನು, ನೀವೇ ಕ್ಯಾಮ್ರಾಮನ್ ಎಲ್ಲ ನೀವೇನೆ. ನೀವೇ ಮಾಡ್ಕೊಂಡಾಗ್ಲೇ ಬದುಕು ತುಂಬಾ ಚೆನ್ನಾಗಿ ಚಿತ್ರಿಸಿ ಹೇಳ್ಬೋದು, ಇಲ್ಲಾಂದ್ರೆ ಹೇಳಕ್ ಆಗೋದಿಲ್ಲ ಸರ್. ನಾವು ಸಿ ಲೈಕ್ ಲಿಸ್ನಿಂಗ್ ಟು ಎ ಗ್ರೇಟ್ ಟೀಚರ್ಸ್, ಗ್ರೇಟ್ ಫಿಲಾಸಫರ್ಸ್ ತಪ್ಪಿಲ್ಲ, ಬಟ್ ಲಿಸ್ನಿಂಗ್ ಟು ದ ಮಿಸ್ಗೈಡರ್ಸ್ ತಪ್ಪು ಯಾವತ್ತೂ. ಬಟ್ ಈಗ ಹಂಗಂದ್ರೆ ವಿಜಯ್ ಅವರಿಗೆ ಯಾರು ಒಂದು ಅಡ್ವೈಸರಿ ಅಥವಾ ಸಪೋರ್ಟ್ ನಿಮ್ ಡಿಸಿಷನ್ ತಗೊಳಕ್ ಡೈರೆಕ್ಷನ್ ಮಾಡೋದಕ್ಕೆ ನಾನು ಡಿಸಿಷನ್ ತಗೊಂಡೆ. ಆಮೇಲೆ ನನ್ನ ಡಿಸಿಷನ್ ರೈಟ್ ಅನಿಸ್ದಾಗ ಆ ಡಿಸಿಷನ್ಗೋಸ್ಕರ ಒಂದಷ್ಟು ವಿದ್ಯಾವಂತರನ್ನ ಕಲೆ ಹಾಕಿದೆ. ನಾನು ವಿದ್ಯೆಗೆ ತುಂಬಾ ಮಹತ್ವ ಕೊಡ್ತೀನಿ. ಎಜುಕೇಟೆಡ್ ಅಂದ್ರೆ ಇಫ್ ದೇ ಆರ್ ಹೈಲಿ ಎಜುಕೇಟೆಡ್ ದೆನ್ ಮೀ, ಐ ಜಸ್ಟ್ ಬೋ ಮೈ ಹೆಡ್ ಲೈಕ್ ಎ ಸ್ಮಾಲ್ ಬಾಯ್. ನಾನು ಯಾವತ್ತಿದ್ರು, ಯಾಕಂದ್ರೆ ವಿದ್ಯೆಯಲ್ಲಿ ಅವ್ರು ಯಾವತ್ತಿದ್ರು ದೊಡ್ಡವರು, ನಾನು ತುಂಬಾ ಚಿಕ್ಕವನು. ಆ ತರದೊಂದು ಟೀಮ್ ನ ಇಟ್ಕೊಂಡು ಯೋಚನೆ ಮಾಡಿ ನಾನು ಏನ್ ಹೇಳಿದೆ ಚೆನ್ನ ಅನ್ನೋದನ್ನ ಯೋಚನೆ ಮಾಡ್ತಾ ನನ್ನ ಸ್ಟ್ರೆಂತ್ ಏನಿದೆ ಅದ್ರಲ್ಲಿ ಮಾತ್ರ ಆಟ ಆಡಕ್ ಶುರು ಮಾಡಿದೆ. ಈಗ ಪೀಪಲ್ ಆರ್ ಗಿವಿಂಗ್ ಮೋರ್ ಸ್ಟ್ರೆಂತ್,
ಇನ್ನು ಸ್ವಲ್ಪ ಜಾಸ್ತಿ ಆಟ ಆಡ್ತೀನಿ. ಸಿ ಆಲ್ವೇಸ್ ನನಗೆ ನೋಡೋರು ನನ್ನ ಶಕ್ತಿ. ನನ್ನ ಶಕ್ತಿ ದೊಡ್ಡದಲ್ಲ, ನೀವು ನೋಡಿದ್ ನನಗೆ ಹೇಳ್ತಿರಲ್ಲ ಅದು ನನ್ನ ಶಕ್ತಿ. ಆ ಶಕ್ತಿ ಒಳಗಡೆ ನಾನು ಆಟ ಆಡಕ್ಕೆ ಇಷ್ಟಪಡ್ತೀನಿ. ಅವಾಗ ನನಗೆ ಇನ್ನೊಂದು ಹಿಡಿಸಿದ ಏನಂದ್ರೆ, ಈಗ ಒಂದು ಇಂಡಸ್ಟ್ರಿ ಅಂದ್ರೆ ಡೆಮೋಕ್ರೆಟಿಕ್ ಆಗಿರ್ಬೇಕು. ಅಂದ್ರೆ ಇವಾಗ ನಾನು ಇದೇ ತರ ಸಿನಿಮಾ ಮಾಡ್ತೀನಿ, ಇವ್ರ ಜೊತೆನೇ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ, ಈಗ ನೀವು ಸಲಗ ಡಾಲಿ ಅವ್ರ ಜೊತೆ ಮಾಡಿದಾಗ, ಡಾಲಿ ಇಸ್ ಫ್ರಮ್ ಅ ಡಿಫ್ರೆಂಟ್ ಜನರೇಷನ್, ನೀವು ಬಂದಿದ್ದು ಬೇರೆ ಜನರೇಷನ್, ಬಟ್ ಯು ಆರ್ ಗಿವಿಂಗ್ ಈಕ್ವಲ್ ಸ್ಕ್ರೀನ್ ಸ್ಪೇಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಪಾತ್ರ ಇದೆ ಅದಕ್ಕೆ. ಸೇಮ್ ಗೋಸ್ ವಿತ್ ರಾಜ್ಬಿ ಶೆಟ್ಟಿ ಅವರು. ಅವ್ರು ಮಾಡೋ ತರ ಸಿನಿಮಾನೇ ಬೇರೆ ಆಕ್ಚುಲಿ, ನೀವು ಮಾಡೋ ಸಿನಿಮಾ ಬೇರೆಗಳು, ಬಟ್ ಅಗೇನ್ ಯು ಆರ್ ಕೊಲಾಬರೇಟಿಂಗ್. ಸೊ ಅದು ಎಷ್ಟು ಮುಖ್ಯ. ಇನ್ಸ್ಟೆಡ್ ಆಫ್ ಕೊಲಾಬರೇಷನ್ ಗಿನ್ನ ಹೆಚ್ಚಾಗಿ ಅಗೇನ್ ಐ ಥಿಂಕ್ ಐ ಆಮ್ ಶೋಯಿಂಗ್ ದ ಈಕ್ವಾಲಿಟಿ. ನಾನು ನೀನು ಒಂದೇ ಅಂತ. ಸೊ ನಿಮ್ಗೂ ಈಕ್ವಲ್ ಇರ್ಲಿ, ನನಗೂ ಈಕ್ವಲ್ ಇರ್ಲಿ ಅಂತ. ಹೌದು. ಅಂಡ್ ಅದು ಎಷ್ಟು ಈಗ ಬಿಕಾಸ್ ಏನಾಗೋಗುತ್ತೆ, ಇಲ್ಲ ಅಂದ್ರೆ ನಾವು ಈ ತರ ಮಲ್ಟಿ ಸ್ಟಾರರ್ಸ್ ನೋಡೋದೇ ಇಲ್ಲ ಕನ್ನಡದಲ್ಲಿ. ಮಲ್ಟಿ ಸ್ಟಾರ್ ಸರ್ ಯಾವ ಅಂದ್ರೆ ಎರಡಾಗತ್ತೆ ಸರ್. ನಾನು ಐ ಡೋಂಟ್ ಬಿಲೀವ್ ಇನ್ ದಿಸ್ ಸ್ಟಾರಿಸಮ್. ನನ್ಗೆ ಯಾವಾಗ್ಲೂ ತುಂಬಾ ಇಷ್ಟ ಆಗೋದು ವರ್ಕಾಲಿಕ್ಗಳು. ಸಿಕ್ಕಾಬಟ್ಟೆ ವರ್ಕಾಲಿಕ್. ಲೈಕ್ ಯಾರು ವರ್ಕಾಲಿಕ್ ಇರ್ತಾರೋ ಅವ್ರು ದೇ ಕ್ಯಾನ್ ವರ್ಕ್ ವೆಲ್ ಅಂತ. ನಾನು ಇವತ್ತು ನಾನು ಐ ಆಮ್ ಎ ಸ್ಟಾರ್ ಅಂತ ಎಲ್ಲೂ ಅನ್ಕೊಂಡಿಲ್ಲ. ನಾನು ಐ ಆಮ್ ಎ ವರ್ಕರ್ ಅಷ್ಟೇ. ನಾನು ಐ ಹ್ಯಾವ್ ಟು ವರ್ಕ್ ಅಷ್ಟೇ. ಈಗ ನೀವು ಬಂದು ಮಾತಾಡ್ತಾ ಇದ್ರೆ ನಾನು ಮಾತಾಡ್ಬೇಕು. ಐ ಶುಡ್ ಬಿ ಎ ವರ್ಕರ್ ಟು ಯು. ಐ ಶುಡ್ ನಾಟ್ ಬಿಕಮ್ ಎ ಕಿಂಗ್ ಅಥವಾ ಐ ಶುಡ್ ನಾಟ್ ಬಿಕಮ್ ಎ ಎನಿ ಮಹಾರಾಜ. ಐ ಆಮ್ ಜಸ್ಟ್ ಎ ವರ್ಕರ್. ನನ್ಗಿನ್ನ ಹೆಚ್ಚಿಗೆ ಓದಿದ್ದೀರಾ, ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಷ್ಟೇ ನನ್ನ ಕೆಲಸ ಹೊರತು ನಿಮ್ ಪ್ರಶ್ನೆಗೆ ದುರಾಂಕಾರ ಮಾತಾಡಬಾರ್ದು ನಾನು. ಅಂಡ್ ನನ್ಗೆ ಅನ್ಸೋದು, ಈಗ ನನ್ ಮೊನ್ನೆ ಯಾರೋ ಫ್ರೆಂಡ್ ಕೂಡ ಮೆಸೇಜ್ ಮಾಡಿದ್ರು, ಲೈಕ್ ನಾನು ದುನಿಯಾ ವಿಜಯ್ ಅವ್ರದ್ದು ಲಾಸ್ಟ್ 3 ಫಿಲ್ಮ್ಸ್ ಕೂಡ ಥಿಯೇಟರ್ ಅಲ್ಲಿ ನೋಡಿದೀನಿ. ಅವರು ಒಂದು ವರ್ಡ್ ಯೂಸ್ ಮಾಡಿದ್ರು, ಕಮ್ ಬ್ಯಾಕ್ ಅಂತ. ಈಗ ಗಾಂಧಿನಗರದಲ್ಲಿ ಒಂದೇನಾಗುತ್ತೆ, ಮಾರ್ಕೆಟ್ ಬಿದ್ದಾಗ ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ಬೋದು ಒಂದು ಆರ್ಟಿಸ್ಟ್ ಅಂತ. ನೀವು ಪ್ರೊಡ್ಯೂಸರ್ಸ್ ನ ಒಪ್ಪಿಸ್ಬೇಕು, ಬಿ ನಿಮಗೆ ಒಳ್ಳೆ ಕತೆಗಳು ಬೇಕು, ಅಂಡ್ ನೀವು ಆ ಇಮೇಜ್ ನ ಬಿಟ್ಟು ಬೇರೆದನ್ನ ಏನಾದ್ರು ಮಾಡಕ್ ರೆಡಿ ಇರ್ಬೇಕು. ಇಷ್ಟೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಾರ ಆರ್ಟಿಸ್ಟ್ ಅಂತ. ಅಂದ್ರೆ ಸರ್ ಅದಕ್ಕೆ ಒಂದು ಪೇಷನ್ಸ್ ಬೇಕು, ಮತ್ತೆ ನೋವುಗಳನ್ನ ತಡೆಯುವಂತ ಶಕ್ತಿ ಬೇಕು. ಸೊ ಎರಡು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇನ್ ಎವ್ರಿ ಇಂಡಿವಿಜುವಲ್ಸ್ ಲೈಫ್ ಅಂತ ಅನ್ಕೋತೀನಿ ನಾನು. ಯಾವಾಗ್ಲೂ ಅಷ್ಟೇ, ಇನ್ ಎನಿ ಪ್ರಾಬ್ಲಮ್ ಎಲ್ಲಾ ಮನುಷ್ಯನು ಪಾಪ ಒಂದ್ ಕಡೆ ನಿಂತು ಬಿಡ್ತಾನೆ ಅಥವಾ ಹಳ್ಳಕ್ ಬಿದ್ದು ಹೋಗ್ತಾನೆ. ಆಗ ಪೇಷನ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಸರ್ ಯಾವಾಗ. ಫೇರ್ ಎನಫ್. ಹೌದು, ನೀವು ಹೇಳಿದ್ ಕರೆಕ್ಟ್. ಬಿಕಾಸ್ ಏನಾಗೋಗುತ್ತೆ, ತುಂಬಾ ಒಂದು 10 ವರ್ಷ ಆದ್ಮೇಲೆ ಜನ ಯೂಸ್ ಮಾಡೋದು ಏನಂದ್ರೆ, ಇನ್ ಇವ್ರ ಟೈಮ್ ಆಗೋಯ್ತು ಅನ್ನೋ ತರ. ಸರ್ ಟೈಮ್ ಆಗೋಗುತ್ತೆ ಅನ್ನೋದು ಓನ್ಲಿ ಡೆತ್ ಬಂದಾಗ ಮಾತ್ರ. ಅಲ್ಲಿವರೆಗೂ ಟೈಮ್ ಓಡ್ತಾ ಇರುತ್ತೆ, ನಾವು ಸುಮ್ಮನೆ ಕೂರ್ಬಾರ್ದು ಅಷ್ಟೇನೆ. ಎಕ್ಸಾಕ್ಟ್ಲಿ. ಬಟ್ ನೀವು ಆ ಪೇಷನ್ಸ್ ಹೆಂಗ್ ಬೆಳೆಸ್ಕೊಂಡ್ರಿ ಅಂತ? ತುಂಬಾ ಪೇನ್ ಮಾಡಿದಾಗ ನಾನ್ ತಿರ್ವಾಕೊಂಡು ಮಾತಾಡಕ್ ಆಗ್ದಿರಾ, ತಿರ್ವಾಕೊಂಡು ಅವ್ರಿಗೆ ಉತ್ತರ ಕೊಡಕ್ ಆಗ್ದಿರಾ, ತಿರ್ವಾಕೊಂಡು ಅವ್ರಿಗೆ ಸಾಧನೆ ಮಾಡಕ್ಕೆ ತೋರ್ಸಕ್ ಆಗದೆ ಇರೋ ಟೈಮಲ್ಲಿ ನಾನು ಕಟ್ಟಾಕೊಂಡು, ದಟ್ ಈಸ್ ಮೈ ಪೇಷನ್ಸ್. ಕರೆಕ್ಟ್. ನನಗೇನು ಅನ್ಸುತ್ತೆ ಅಂದ್ರೆ, ನೀವೆಲ್ಲೋ ಒಂದ್ ಕಡೆ ನೀವು ಆಬ್ವಿಯಸ್ಲಿ ಇವಾಗ ಒಂದು ಸಿನಿಮಾ ಮಾಡಿ ಸೋತಿರ್ತೀರಾ, ಅಥವಾ ಏನೋ ಒಂದು ಮಿಸ್ಟೆಪ್ಸ್ ಅಂತ ಹೇಳ್ತೀವಲ್ವಾ ನಾವು, ಅದರಿಂದ ನೀವು ಕಲ್ತಿದ್ದೀರಾ ಅಂತ ಅನ್ಸುತ್ತೆ ನನಗೆ. ಬಹುಶಃ ಇರ್ಬೋದು ಸರ್. ನಿಮ್ಮಂತ ಎಲ್ಲ ಒಂದಷ್ಟು ವಿದ್ಯಾವಂತರು ಸೇರಿ ನನಗೆ ಇನ್ನೊಂದಷ್ಟು ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ದಟ್ ನಮ್ಮಪ್ಪ ಅನ್ನೋರು ಓದೋ ಅಂತ ನನ್ಗೆ ಇವತ್ತು ಅಳು ಬರ್ತಾ ಇದೆ. ನಾನು ತುಂಬಾ ಓದಕ್ಕಾಗಲಿಲ್ಲ, ನಾನು ಡಿಗ್ರಿ ಫೇಲ್ ಆಗೋದೆ. ಅವತ್ ಪಾಸ್ ಮಾಡಿ ಒಂದು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾಗಿತ್ತು, ಬಟ್ ಮಾಡ್ಲಿಲ್ವಲ್ಲ ಅನ್ನೋ ಸಂಕಟ ತುಂಬಾ ಕಾಡ್ತಾ ಇದೆ. ಸೊ ಹಂಗಾಗಿ ಇವತ್ತೆಲ್ಲ ಓದ್ಕೊಂಡಿರೋ ಜೊತೆ ಸೇರ್ಕೊಂಡು ಮಾತಾಡ್ತಿರ್ತೀನಿ ಸರ್. ಸೊ ನೀವು, ನಾನ್ ಆಕ್ಚುಲಿ ನಿಮ್ಮನ್ನ ಫಸ್ಟ್ ಪ್ರಾಮಿನೆಂಟ್ ಆಗಿ ನೋಡಿದ್ದು ರಂಗ SSLC ವಿಲನ್ ಆಗಿ ಮಾಡಿದ್ರಿ. ಬಟ್ ಆಬ್ವಿಯಸ್ಲಿ ಅದಕ್ಕಿಂತ ಮುಂಚೆ ತುಂಬಾ ಮಾಡಿದಿರಲ್ಲ. ಸೊ ಈಗ ಈ ಇನ್ನೋಸೆನ್ಸ್ ಅನ್ನೋದಿರುತ್ತಲ್ಲ, ಕಾಮನ್ ಮ್ಯಾನ್ ಅಲ್ಲಿ ಇರೋ ಇನ್ನೋಸೆನ್ಸ್ ನೀವು ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ತೀರಾ. ದುನಿಯಾ, ಜಂಗ್ಲಿ, ದನ ಕಾಯೋನು ಅಂತದ್ರಲ್ಲೆಲ್ಲ ತುಂಬಾ ಒಂದು ಇನ್ನೋಸೆಂಟ್ ಆಗಿ ಕಾಣಿಸ್ಕೋತಿರಲ್ಲ. ಬಟ್ ನೀವು ದುನಿಯಾ ಮಾಡಕ್ಕಿಂತ ಮುಂಚೆ ಈ ತರ ಸಣ್ಣ ಪುಟ್ಟ ರೋಲ್ಸ್ ಮಾಡ್ಕೊಂಡ್ ಬರ್ತಿದ್ರಲ್ಲ, ಆಗ ನಿಮ್ಗೆ ಆಕ್ಟಿಂಗ್ ಕಲಿಬೇಕು ಅಥವಾ ಅದ್ರ ಕಡೆ ಗಮನ ಹೋಗ್ತಾ ಇತ್ತಾ? ಹೆಂಗ್ ನೀವು ಕಲ್ತ್ರಿ ಅಂತ ಆಕ್ಟಿಂಗ್? ಸರ್ ನನಗೆ ಸೊಸೈಟಿನೇ ಕಲ್ಸ್ಕೊಡ್ತು. ಸೊ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂದ್ರೆ, ಈಗ ಯಾರ್ಯಾರು ನೋವು ಮಾಡಿದ್ರು ಅವರಿಂದ ಅಳದ್ ಕಲ್ತೆ. ಬಟ್ ಇಲ್ಲ, ನಿಮ್ ಒಳಗಡೆ ಒಬ್ಬ ಆಕ್ಟರ್ ಇದ್ದಾನೆ. ಗೊತ್ತಿಲ್ಲ ಸರ್, ನಾನು ಎವ್ರಿ ಡೇ ಲರ್ನಿಂಗ್ ಆಕ್ಟಿಂಗ್ ನ ಕಲಿತಾ ಇರ್ತೀನಿ ನಾನು ಎವ್ರಿ ಡೇ. ಅಲ್ಲ, ಅಗೇನ್ ದ ಇಂಟ್ರೆಸ್ಟ್ ಕೌಂಟ್ಸ್ ಎ ಲಾಟ್. ಹೌ ಮಚ್ ಯು ಆರ್ ಇಂಟ್ರೆಸ್ಟೆಡ್ ಇನ್
ವಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಲೈಕ್ ಓಕೆ ಓಕೆ ಆ ಒಂದು ಇಂಟ್ರೆಸ್ಟ್ ಇದ್ರೆ ಇಟ್ ವಿಲ್ ಕಮ್ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. Okay. ಅಂದ್ರೆ ಎಷ್ಟು ಡೀಪ್ ಆಗಿ ಹೋಗ್ತೀವೋ ಇಟ್ಸ್ ಲೈಕ್ ಎ ಮೆಡಿಟೇಷನ್ ಅಂತ ಕೂಡ ಕರಿಬಹುದು. ಹೌ ಯು ಸಿಟ್, ಹೌ ಯು ಮೆಡಿಟೇಟ್, ಹೌ ಯು ಬ್ರೀತ್, ಅವೆಲ್ಲವೂ ಕೌಂಟ್ ಆಗತ್ತೆ. ಬಟ್ ನೀವು ಒಂದು ಸೀನ್ಗಿಂತ ಮುಂಚೆ ಯಾವ ತರ ರಿಹರ್ಸ್ ಮಾಡ್ತೀರಾ ಅಥವಾ ಅಂದ್ರೆ ಫಸ್ಟ್ ಕತೆ ತಿಳ್ಕೊತೀನಿ, ಅದು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತೀನಿ, ಡೈರೆಕ್ಟರ್ನ ಕೇಳ್ತೀನಿ. ಓಕೆ ಓಕೆ ಚೆನ್ನಾಗಿದೆ ಅಂದ್ರೆ ಅದನ್ನ ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ರೈಟ್. ಸೊ ಅದು ಡಿಸ್ಕಷನ್ಸ್ ನಡೀತಾನೆ. ಹೌದು. ಅಂಡ್ ನಿಮ್ ಕೆರಿಯರ್ ಅಲ್ಲಿ ನಾನು ಎರಡು ಅಬ್ಸರ್ವ್ ಮಾಡಿರೋದು ಏನಂದ್ರೆ ಸರ್ ನೀವು ಎಕ್ಸ್ಪೆರಿಮೆಂಟ್ಸ್ ಮುಂಚೆನೂ ಮಾಡಿದೀರಾ, ಇಲ್ಲ ಅಂತಲ್ಲ. ಈಗ ಹೇಳ್ತಾ ಇದಾರೆ ಲೈಕ್ ಸಡನ್ ಆಗಿ ಇವರು ಈ ತರ ಒಂದ್ ತಿರುವು ತಗೊಂಡ್ಬಿಟ್ರು ಅಂತ. ಈಗ ಆಬ್ವಿಯಸ್ಲಿ ದುನಿಯಾ ಆಯ್ತು, ಎಲ್ಲ ಆಯ್ತು, ಅವ್ವ ಅಂತ ಒಂದ್ ಸಿನಿಮಾ ಎಕ್ಸಾಕ್ಟ್ಲಿ ಹೌದು. ಅದೊಂದು ಮಾಡ್ತೀರಾ. ಅಂಡ್ ನಾನೊಂದ್ ಕಡೆ ಓದ್ತಾ ಇದ್ದೆ, ಸುಮನಾ ಕಿತ್ತೂರ್ ಹೇಳಿದ್ರು ಲೈಕ್ ಸ್ಲಂಬಾಲ ನಾನು ಜಸ್ಟ್ ಸ್ಟೋರಿ ತಗೊಂಡ್ ಹೋಗಿದ್ದಷ್ಟೇ, ವಿಜಯ್ ಅವ್ರಿಗೆ ನೀವೇ ಮಾಡಿ ಸಿನಿಮಾನ, ನನ್ಗೆ ಈ ತರ ಒಂದ್ ಸ್ಟೋರಿ ಇದೆ ಅಂತ. ಬಟ್ ನೀವ್ ಹೇಳಿದ್ರಿ ಇಲ್ಲ ನೀವು ಮಾಡಿದ್ರೆ ಮಾತ್ರ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಅವ್ರು ಅವಾಗ ಒಂದ್ ಸಿನಿಮಾನು ಮಾಡಿರ್ಲಿಲ್ಲ. ಶಿ ವಾಸ್ ಅ ಕೋ ರೈಟರ್ ಫಾರ್ ಆದಿನಗಳು. ಸೊ ನಿಮ್ಗೆ ಆತರ ಎಕ್ಸ್ಪೆರಿಮೆಂಟ್ಸ್ ತಗೋಬೇಕು ಅಂತ ಯಾತಿಕ್ ಅನ್ನಿಸ್ತು? ಈಗ ಸುಮನಾ ಕಿತ್ತೂರ್ ಅವ್ರಿಗೆ ಆ ಕೆಪಾಸಿಟಿ ಇತ್ತು, ಓಕೆ, ಆ ಕ್ಯಾಲಿಬರ್ ಇದೆ ಅವ್ರಿಗೆ, ಅವರಲ್ಲಿ ಆ ಫೈರ್ ಕಾಣ್ತಾ ಇತ್ತು, ಆ ಎನರ್ಜಿ ಕಾಣ್ತಾ ಇತ್ತು ಸ್ಟೋರಿ ಹೇಳಿದಾಗ. ಹೌದು. ಎಸ್, ಇವ್ರು ಯಾಕೆ ಮಾಡಬಾರ್ದು ಡೈರೆಕ್ಷನ್? ಆಮೇಲೆ ಯಾವಾಗ್ಲೂ ಹೆಣ್ಮಕ್ಳು ಡೈರೆಕ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಆಮೇಲೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಇನ್ ದ ಲೈಫ್. ಹೌದು, ನಮ್ಮಲ್ಲಿ ತುಂಬಾ ಹೌದು, ಹೆಣ್ಮಕ್ಳು ತುಂಬಾ ಇಲ್ಲ, ಹೆಣ್ಮಕ್ಳು ಪಾಪ ತುಂಬಾ ಹಿಂದೆ ಇದ್ದಾರೆ, ನಾಚಿಕೆ ಸ್ವಭಾವದವರು ಕೆಲವು ವಿಷಯಗಳಲ್ಲಿ. ಆ ತರದ್ದು ಶೀಸ್ ಎ ಬೆಸ್ಟ್ ಎಕ್ಸಾಂಪಲ್. ಆ ತರದವ್ರು ಹೆಣ್ಮಕ್ಳು ಮುಂದೆ ಬರ್ಬೇಕು. ಆ ತರದವ್ರು ಮುಂದೆ ಬರ್ಬೇಕು. ಅಂಡ್ ಈಗ ನೋಡಿ, ಸ್ಲಂಬಾಲ ಕತೆ ಎಷ್ಟು ಚೆನ್ನಾಗಿದೆ, ಅದನ್ನ ಒಂದು ಹೆಣ್ಣು ಮಾಡಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಅದು. ಕರೆಕ್ಟ್, ಅಲ್ವಾ? ಅದು ಆಕ್ಚುಲಿ ಒಬ್ಬ ಒಂದು ಮೇಲ್ ಡಾಮಿನೇಟೆಡ್ ಸ್ಟೋರಿ ಅದು, ಅಲ್ವಾ? ಅದನ್ನ ಒಂದು ಹೆಣ್ಣು ಮಾಡುತ್ತೆ ಅಂದ್ರೆ ಗ್ರೇಟ್ ಅಲ್ವಾ? ಹ್ಯಾಟ್ಸ್ ಆಫ್ ಅವ್ರಿಗೆ. ಕರೆಕ್ಟ್. ಅಂಡ್ ನನ್ಗೆ ಯಾಕೆ ಅದನ್ನ ರಿಸ್ಕ್ ಅನಿಸ್ತು ಅಂದ್ರೆ, ಸ್ಲಂಬಾಲ ಒಂದ್ ಗ್ಯಾಂಗ್ಸ್ಟರ್ ಬಗ್ಗೆ ಇರಬಹುದು, ಬಟ್ ಅದು ಆಕ್ಷನ್ ಕಮ್ಮಿ, ರಿಯಲಿಸಂ ಜಾಸ್ತಿ. ಹೌದು. ಅವ್ವಾನು ಹಂಗೇನೆ, ನೀವು ಆಕ್ಷನ್ ಸ್ಟಾರ್ ಅಂತ ಹೆಸರು ಮಾಡ್ಕೊಂಡ್ ಮೇಲೆ ಇದನ್ನ ಮಾಡಿದಾಗ ಅದು ನಿಮ್ ಕೆರಿಯರ್ಗೆ ಸ್ವಲ್ಪ. ನಾನು ಅವತ್ತೇ ಮಾಡಿದೆ ಸರ್, ಎಲ್ಲ ಟ್ರೈ ಮಾಡ್ಬಿಟ್ನಲ್ಲ ಸರ್ ಅವತ್ತು. ಕರೆಕ್ಟ್. ಸೊ ಯು ಆರ್ ಓಕೆ ವಿತ್ ಬ್ರೇಕಿಂಗ್ ಅನ್ ಇಮೇಜ್. ಇಮೇಜ್ ಅನ್ನೋದು ತಪ್ಪಿಲ್ಲ ಸರ್. ಸಿ, ಬೀಯಿಂಗ್ ಅನ್ ಆಕ್ಟರ್ ಎಲ್ಲದಕ್ಕೂ ಫಿಟ್ ಆಗ್ಬೇಕು. ನನ್ಗೇನ್ ಒಂದೇ ಮಾಡ್ತೀನಿ ಅಂದ್ರೆ ಯಾರು ಒಪ್ಪೋದಿರಲ್ಲ ಸರ್. There should be a versatility ಅನ್ಕೋತೀನಿ. In that way I'm trying it. I'm trying to become a versatile actor because I learn every day. ಅಂಡ್ ಸಿಟಿ ಲೈಟ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಸಿಟಿ ಲೈಟ್ಸ್ ಇಂದ ಇನ್ನೊಂದು ಕತೆ ಹೇಳಲ್ಲ, ಒಂದು ರಾ ಕಂಟೆಂಟ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವೆರಿ ರಾ ಅಂದ್ರೆ ನಾನು ಯಾವಾಗ್ಲೂ ಐ ಆಮ್ ಬಿಹೈಂಡ್ ದ ಟ್ರೂತ್. ಐ ವಾಂಟ್ ಟು ಬಿ ಟ್ರೂತ್ಫುಲ್ ಇನ್ ಮೈ ಲೈಫ್. ನಾನು ತುಂಬಾ ಪ್ರಯತ್ನ ಪಡ್ತೀನಿ, ಪ್ರತಿ ದಿವಸ ಪ್ರಯತ್ನ ಪಡ್ತೀನಿ. ಐ ಶುಡ್ ಬಿ ಟ್ರೂತ್ಫುಲ್ ಅಂತ, ಬಿಕಾಸ್ ನಾನು ಅದನ್ನ ತುಂಬಾ ಇಷ್ಟ ಪಡ್ತೀನಿ. ಸೊ ಹಂಗಾಗಿ ಒಂದಷ್ಟು ಜನ ಇಷ್ಟ ಪಡಲ್ಲ, ಒಂದಷ್ಟು ಜನ ಟ್ರೂತ್ಫುಲ್ ಆಗಿದ್ದಾರೆ, ಏನು ಮಾಡಕ್ಕಾಗಲ್ಲ. ನನಗೆ ಇನ್ನೊಂದು ಹಿಡಿಸೋದು ಏನಂದ್ರೆ, ಈಗ ಒಂದು ಆರ್ಟಿಸ್ಟ್ ಅನ್ನೋರಿಗೆ ಯಾವುದೇ ಬ್ಯಾರಿಯರ್ ಇರಬಾರ್ದು. ಅವ್ರ ಬ್ಯಾಕ್ ಗ್ರೌಂಡ್ ಇರ್ಲಿ ಅಥವಾ ಅವ್ರ ಕಾಂಪ್ಲೆಕ್ಷನ್, ಕಲರ್ ಇರ್ಲಿ, ಏನು ಇರಬಾರ್ದು. ನೀವು ತುಂಬಾ ಅದನ್ನ ಸ್ಪೋರ್ಟಿವ್ ಆಗಿ ಎಂಬ್ರೇಸ್ ಮಾಡಿದ್ರಿ. ಲೈಕ್ ಈಗ ಒಂದು ಕರಿ ಚಿರತೆ, ಬ್ಲಾಕ್ ಕೋಬ್ರಾ ಅಂದಾಗ ಇಟ್ ಬಿಕೇಮ್ ಅ ಬ್ರ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಒಂಥರ ನಿಮ್ ಸ್ಟೈಲ್ ಸ್ಟೇಟ್ಮೆಂಟ್ ಅದು. ಹೌದು, ನಾನು ರಜನಿಕಾಂತ್ ಅಂತ ಸಿನಿಮಾ ಮಾಡ್ತೀನಿ, ಅದ್ ಹೆಂಗ್ ಅಕ್ಸೆಪ್ಟ್ ಮಾಡಿದ್ರಿ ಅಂತ. ವಾಟ್ ಯು ಆರ್ ಅಂತ ಯಾವಾಗ್ಲೂ ಅಕ್ಸೆಪ್ಟ್ ವಾಟ್ ಯು ಆರ್, ಡೋಂಟ್ ಟ್ರೈ ಟು ಬಿಕಮ್ ಸ್ಮಾರ್ಟ್ ಅಂತ ಅದು. ಹೌದು, when you know your strength ಅಲ್ವಾ? ಲೈಕ್ ನೋಡೋರ್ ಏನ್ ಇವ್ರಲ್ವಾ ಸರ್, ಲೈಕ್ ಯು ಅಕ್ಸೆಪ್ಟ್ ವಾಟ್ ಯು ಆರ್ ಆಲ್ವೇಸ್ ಅಂಡ್ ಡೋಂಟ್ ಫೇಕ್ ದ ಪೀಪಲ್ ಯಾವಾಗ್ಲೂ, ಬಿಕಾಸ್ ದೇ ಆರ್ ಬ್ರಿಲಿಯಂಟ್ ದೆನ್ ಯು. Correct. They can easily make out what you are ಅಂತ. ಹೌದು, and ನಿಮ್ಮ ಟ್ಯಾಲೆಂಟ್ ಸ್ಪೋಕ್ more than exactly. ಹೌದು. ಬಟ್ ನೀವು ಯಾಕೆ ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಒಂದ್ ಹೇಳ್ತೀರಾ, ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಶಿಪ್ ಅನ್ನೋದು ವೆರಿ ಟ್ರಿಕಿ ಥಿಂಗ್ ಅಂತ. Always. Not only in the industry, wherever you go, wherever, like ಒಂದು 10 ಜನ ಇದ್ರೆ ಅಲ್ಲಿ ನಡೀತಾನೆ ಇರುತ್ತೆ ಮಸ್ಲತ್ತು, ಪಾಲಿಟಿಕ್ಸ್ ಎಲ್ಲ ನಡೀತಾ ಇರುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಇಟ್ಸ್ ವೆರಿ ರೇರ್ ಕೈಂಡ್ ಆಫ್ ಒಂದು ಫ್ರೆಂಡ್ಶಿಪ್ ಸಿಗತ್ತೆ. ಎಲ್ಲರೂ ಒಂದೇ ಮನಸ್ಥಿತಿ ಇರೋರು, ಖುಷಿಯಾಗಿರೋರು. ಸೊ ಬಟ್ ಆರ್ ಯು ಅ ಲೋನ್ಲಿ ಪರ್ಸನ್? ಡು ಯು ಫೀಲ್ ಲೋನ್ಲಿ ಇನ್ ಇಂಡಸ್ಟ್ರಿ? No, ಐ ಆಮ್ ನಾಟ್ ಲೋನ್ಲಿ. ಲೈಕ್ ನಾನು ಯಾವಾಗ್ಲೂ ಹ್ಯಾವ್ ಎ ಬ್ಲೆಸ್ಸಿಂಗ್ ಆಫ್ ಆಲ್ ಮೈ ಫ್ಯಾನ್ಸ್ ಅಂಡ್ ದೇರ್ ಮದರ್ಸ್. ಬಟ್ ಅದಲ್ದೇನೆ ಡು ಯು ಹ್ಯಾವ್ ವೆಲ್ ವಿಶರ್ಸ್ ಇನ್ ಇಂಡಸ್ಟ್ರಿ? Of course I have. Of course, yes, definitely. ಸೊ ಆದ್ರೆ ನೀವು ಒಂದ್ ರೀತಿಯಲ್ಲಿ ಒಂಥರ ಬ್ಯಾಲೆನ್ಸ್ ತರ ನೋಡ್ತಾ ಇದ್ದೀರಾ. ಯು ಡೋಂಟ್ ವಾಂಟ್ ಎಕ್ಸ್ಟ್ರೀಮ್ ಫ್ರೆಂಡ್ಶಿಪ್
ಇಲ್ಲ ಲೈಕ್ ಅಂದ್ರೆ ಬೇಡ ಅನ್ಸುತ್ತೆ ಸರ್. ಈಗ ನಾವೇನೋ ಯಾಕಂದ್ರೆ ನೀವು ಒಂಟಿ ಸಲಗ ಅಂತ ಅದು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಾಗ ನಂಗೆ ಅನ್ನಿಸ್ತಾ ನಾನು ಒಬ್ಬೊಬ್ನೇ ಇರ್ತೀನಿ, ಓಕೆ ಅಂದ್ರೆ ಒಬ್ಬನೇ ಇರ್ತೀನಿ, ಒಬ್ಬೊಬ್ನೇ ಈ ಲೈಕ್ ಕಾಡುಗಳಿಗೆ ಹೋಗ್ತೀನಿ, ಓಕೆ ಒಬ್ಬೊಬ್ನೇ ಇರಕ್ ಇಷ್ಟಪಡ್ತೀನಿ, ಅಥವಾ ಸ್ಮಶಾನಕ್ಕೆ ಹೋಗ್ತೀನಿ, ಸ್ಮಶಾನದಲ್ಲಿ ಒಬ್ಬನೇ ಇರಕ್ ಇಷ್ಟಪಡ್ತೀನಿ. ಆ ಎಲ್ಲೋ ಒಂದು ಸೈಲೆನ್ಸ್ ನನ್ಗೆ ತುಂಬಾ ಒಂದು ಎನರ್ಜಿ ಕೊಡತ್ತೆ. ಅವಾಗ ನಾನು ತುಂಬಾ ಜನ ಜಾಸ್ತಿ ಹತ್ರ ಸೇರಲ್ಲ, ಜಾಸ್ತಿ ಸೇರಲ್ಲ. ಹೌದು, ರೈಟ್ ರೈಟ್. ಅಂಡ್ ಈಗ ನೀವು ಆಬ್ವಿಯಸ್ಲಿ ಯಾವುದೇ ಆರ್ಟಿಸ್ಟ್ ಇದ್ರು ಒಂದು ಕಾಂಟ್ರವರ್ಸೀಸ್ ಆಗುತ್ತೆ ಅಥವಾ ಅವ್ರ ಬಗ್ಗೆ ತುಂಬಾ ಸ್ಪಾಟ್ಲೈಟ್ ಇರುತ್ತೆ. ನಿಮ್ಮಲ್ಲೂ ಅದು ತುಂಬಾ ಆಯ್ತು. ನನಗೆ ಒಂದು ಹಿಡಿಸ್ತಾ ಇರೋದು ಏನಂದ್ರೆ, ಒಬ್ಬ ಆರ್ಟಿಸ್ಟ್ ಪರ್ಸನಲ್ ಲೈಫ್ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ. ವೆನ್ ದೇ ಟಾಕ್ ಅಬೌಟ್ ಹಿಸ್, ನನಗೆ ಏನಾಗುತ್ತೆ ಲೈಕ್ ಅವ್ರ ಪರ್ಸನಲ್ ಲೈಫ್ ನೋಡ್ಕೊಳ್ದಿರ ಇನ್ನೊಬ್ರು ಪರ್ಸನಲ್ ಲೈಫ್ ಬಗ್ಗೆ ಅಷ್ಟೊಂದು ಟೈಮ್ ಕೊಡ್ತಾ ಇದಾರಲ್ಲ, ಆಮೇಲೆ ಅದ್ರಲ್ಲಿ ಬೇರೆ ಬೇರೆ ತರ ಯೋಚನೆ ಮಾಡ್ತಾರಲ್ಲ, ಅವ್ರ ಕ್ರಿಯೇಟಿವಿಟಿ ನೋಡಿ ಖುಷಿ ಅನ್ಸುತ್ತೆ ನನ್ಗೆ. ವಾವ್, ಹಿಂಗೆಲ್ಲ ಥಿಂಕ್ ಮಾಡ್ಬೋದಾ ಮನುಷ್ಯ ಅಂತ. ಅಂದ್ರೆ ಪರ್ಸನಲ್ ಲೈಫ್ ನಮದ್ ನಾವು ನೋಡ್ಕೊಳಕ್ಕೆ ಟೈಮ್ ಇರಲ್ಲ. ಹೌದು ಹೌದು. ಅಂಡ್ ಅದು ನಿಮಗೆ ಗೊತ್ತಿರುತ್ತೆ ಏನೇನಾಗುತ್ತೆ ಅದು ಕಾಮನ್ ಸರ್. ಅದು ಅಂದ್ರೆ ಬಿಕಾಸ್ ಯು ಶುಡ್ ಸೆಪರೇಟ್ ದ ಆರ್ಟಿಸ್ಟ್ ಫ್ರಮ್ ಹಿಸ್ ಪರ್ಸನಲ್ ಲೈಫ್ ಅಂತ. ಅದು ಅವ್ರು ಕಲ್ತ್ಕೋಬೇಕು. ಅದನ್ನ ಅವ್ರು ಕಲಿದ್ರೆ ನಾವೇನು ಮಾಡಕ್ಕಾಗಲ್ಲ, ಅಥವಾ ಅದು ಸರಿ ಹೋಗೋರ್ಗು ನಾವೇನು ಹೇಳಕ್ಕಾಗಲ್ಲ. ಬಟ್ ನೀವು ತಪ್ಪುಗಳು ಮಾಡಿದಾಗ ಅದರಿಂದ ಕಲ್ತಿದ್ದೀರಾ? ಲೈಕ್ ನಾನು ತುಂಬಾ ತಪ್ಪುಗಳು ಮಾಡ್ಬಿಟ್ಟಿದೀನಿ ಸರ್. ನಾನು ತಪ್ಪು ಮಾಡಿಲ್ಲ ಅಂತಲ್ಲ ಸರ್, ತುಂಬಾ ತಪ್ಪುಗಳು ಮಾಡಿದೀನಿ. ಬಟ್ ಎಜುಕೇಶನ್ ನನ್ನ ಇಂಪ್ರೂವ್ ಮಾಡ್ತಾ ಇದೆ ಸರ್. ನೈಸ್. ಸೊ ಯು ಆರ್ ಲರ್ನಿಂಗ್ ಫ್ರಮ್ ಯುವರ್, ಯು ಹ್ಯಾವ್ ಲರ್ನ್ಡ್. ಐ ಆಮ್ ಲರ್ನಿಂಗ್, ಐ ಆಮ್ ಸ್ಟಿಲ್ ಲರ್ನಿಂಗ್ ಸರ್. ದೇರ್ ಇಸ್ ನೋ ಎಂಡ್ ಫಾರ್ ಎ ಲರ್ನಿಂಗ್ ಪ್ರೋಸೆಸ್. ಲೈಕ್ ಕೊನೆ ಉಸಿರಿರೋವರೆಗೂ ಕಲಿಬೇಕಂತೆ ಮನುಷ್ಯ. ನೈಸ್, ಲವ್ಲಿ. ಸೊ ಚೆನ್ನಾಗಾಗ್ಲಿ ಲ್ಯಾಂಡ್ ಲಾರ್ಡ್. ಅಂಡ್ ನಿಮ್ಮ ಈ ವರ್ಷನ್ 2.0 ಇಸ್ ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಒಂದ್ ರೀತಿಯಲ್ಲದೆ ನೀವು ಹೇಳ್ದಂಗೆ ನೀವು ಕಲಿತಾ ಇದ್ದೀರಾ, ನಮಗೂ ಒಂದ್ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ನಾನು ಯಾವಾಗ್ಲೂ ಒಂದೇ ಹೇಳ ಸರ್, ನಾನು ಯಾವುದೇ ತರದ ಡಿಸ್ಕ್ರಿಮಿನೇಷನ್ಗೆ ಇಟ್ಕೊಂಡು ಸಿನಿಮಾ ಮಾಡಲ್ಲ. ನನ್ನ ಹೋರಾಟನೇ ಒಂದಿದೆ, ಅಂದ್ರೆ ಎಲ್ರಿಗೂ ಒಂದು ಸಮಾನತೆ ಇರಬೇಕು, ಎಲ್ರಿಗೂ ಇದು ಕರೆಕ್ಟ್ ಅನ್ಸ್ಬೇಕು ಅನ್ನೋ ಒಂದು ಆಸೆ ಇದೆ ಸರ್. ಅಷ್ಟು ಬಿಟ್ರೆ ನಾನು ಯಾರನ್ನು ಹೇಟ್ ಮಾಡೋದು, ಯಾರ ಮೇಲೂ ಜೆಲಸಿ ಆ ಥರದ್ದು ನಾನು ಅದ್ರ ಯೋಚನೆ ಮಾಡಕ್ ನಂಗೆ ಟೈಮ್ ಇಲ್ಲ, ಮಾಡೋದು ಇಲ್ಲ ಸರ್. ನಾನು ಐ ರೆಸ್ಪೆಕ್ಟ್ ಎವ್ರಿ ಕಮ್ಯುನಿಟಿ, ಐ ರೆಸ್ಪೆಕ್ಟ್ ಎವ್ರಿ ರಿಲಿಜಿಯನ್, ಐ ರೆಸ್ಪೆಕ್ಟ್ ಎವ್ರಿಬಡೀಸ್ ಎಥಿಕ್ಸ್. ನೈಸ್, ಲವ್ಲಿ ಸರ್. ಆಲ್ ದಿ ಬೆಸ್ಟ್ ನಿಮಗೆ. ಸಿಟಿ ಲೈಟ್ಸ್ ಕೂಡ ಒಳ್ಳೇದಾಗ್ಲಿ, ಲ್ಯಾಂಡ್ ಲಾರ್ಡ್ ಇನ್ನೂ ಚೆನ್ನಾಗಿ ಓಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕ್. ಥ್ಯಾಂಕ್ ಯು.